ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾಗಿ ಡಾಗಿ ಚಾನಲ್. ನಮ್ಮ ಡಾಗಿ ಡಾಗಿ ಚಾನಲ್ ಸ್ಟಾರ್ಟ್ ಮಾಡಿ 10 ಡೇಸ್ ಆಯಿತು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಎನ್ಕರೇಜ್ ಮಾಡಿ. ಇದು ಸೆಕೆಂಡ್ ಎಪಿಸೋಡು. ಇದು ಫಸ್ಟ್ ಎಪಿಸೋಡಲ್ಲಿ ನಮ್ಮ ಮನೆಗೆ ಲ್ಯಾಬ್ ತಗೊಂಡು ಬಂದರು. ಆ ಲ್ಯಾಬ್ ಹೇಗೆ ಸತ್ತೋಯ್ತು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಇವಾಗ ಸೆಕೆಂಡ್ ಎಪಿಸೋಡಲ್ಲಿ ನಮ್ಮ ಮನೆಗೆ ಪುಟ್ಟ ಜರ್ಮನ್ ಶೆಪರ್ಡ್ ಬಂತು. ಆ ಎಪಿಸೋಡ್ ಹಾಕ್ತಾ ಇದ್ದೀನಿ ಇವತ್ತು. ಇದು ಲ್ಯಾಬ್ ಸತ್ತ ಮೇಲೆ ಸ್ವಲ್ಪ ದಿನ, ಒಂದು 2-3 ಮಂತ್ಸು ಸುಮ್ಮನೆ ಆದರು ಮಕ್ಕಳು. ಸರಿ, ನಾವು ಅಂದ್ಕೊಂಡ್ವಿ, ಓ ಸರಿ, ಇನ್ನು ನಾಯಿ ಬಗ್ಗೆ ಏನು ಕೇಳಲ್ಲ, ಏನೂ ಇಲ್ಲ, ಸ್ಟಾಪ್ ಆಯ್ತೇನೋ ಎಪಿಸೋಡ್, ಇದು ಆಗೋಯ್ತು ಅಂತ ಅಂದ್ಕೊಂಡಿದ್ದೀವಿ. ಆವಾಗ ನಾವು 2011ಅಲ್ಲಿ ಆವಾಗ ಇದು ಆ್ಯಡ್ ಮ್ಯಾಗ್ ಫ್ರೀ ಆ್ಯಡ್ ಅಂತ ಪೇಪರ್ ತರಿಸ್ತಾ ಇದ್ದೀವಿ. ಆ್ಯಡ್ಸ್ ನೋಡೋದು ಇದು. ಆವಾಗ ಇಂಟರ್ನೆಟ್ಟು ಇದೇನು ಜಾಸ್ತಿ ಇಲ್ವಲ್ಲ, ಹಂಗಾಗ್ಬಿಟ್ಟು ಆ ಪೇಪರ್ಸ್ ರೆಗ್ಯುಲರ್ ಆಗಿ ತರೋದು, ಮನೆಗಳು ರೆಂಟ್ಗಿದೆಯಾ ಏನು ನೋಡೋದು, ಈ ಥರ ನೋಡೋಕ್ಕೋಸ್ಕರ ಆ್ಯಡ್ ಮ್ಯಾಗ್ ಫ್ರೀ ಆ್ಯಡ್ ಅಂತ ಪೇಪರ್ಸ್ ತರಿಸ್ತಾ ಇದ್ದೀವಿ, ನ್ಯೂಸ್ ಪೇಪರ್ಸು. ಸರಿ, ಈ ಮಕ್ಕಳು ಒಂದಿನ ಈ ಲ್ಯಾಬ್ ಹೋದ್ಮೇಲೆ ಒಂದು 3 ಮಂತ್ಸ್ ಸುಮ್ಮನೆ ಇದ್ದರು. ಆಮೇಲೆ ಆ ಪೇಪರಲ್ಲಿ ಎಲ್ಲೋ ಒಂದು ಪುಟ್ಟ ಕಾಲಮ್ ಬ್ಯಾಕ್ ಸೈಡ್ ಎಲ್ಲೋ ಚಿಕ್ಕದಾಗಿ ಯಾರೋ ಒಬ್ಬ ಹುಡುಗ, ಸಾಫ್ಟ್ವೇರ್ ಇಂಜಿನಿಯರು, ಅವರು ಒಂದು ಹಾಕ್ಕೊಂಡಿದ್ರು, ಜರ್ಮನ್ ಶೆಪರ್ಡ್ ಫಾರ್ ಸೇಲ್ ಅಂತ ಹಾಕ್ಕೊಂಡಿದ್ರು. ಅವರು ಮುಂಬೈನಿಂದ ತಗೊಂಡು ಬಂದು ಬ್ಯಾಂಗ್ಳೂರಿಗೆ ಬಂದಿದ್ರಂತೆ. ಅವರು ಬೆಳಗ್ಗೆ ಆಫೀಸ್ಗೆ ಹೋದರೆ ಈವ್ನಿಂಗ್ ಬರ್ತಾಯಿದ್ರಂತೆ. ಅದುವರೆಗೂ ಪಾಪ ಒಂದು 2 ಮಂತ್ಸ್ ಲ್ಯಾಬ್ 2 ಮಂತ್ಸ್ ಜರ್ಮನ್ ಶೆಪರ್ಡ್ ಅಷ್ಟೇ. ಅದು ರೂಮ್ ಒಳಗಡೆ ಹಾಕಿಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತಾ ಇದ್ನಂತೆ ಆಫೀಸ್ಗೆ. ಆ ಹುಡುಗ ನನಗೆ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾರಾದರೂ ಡಾಗ್ ಲವರ್ಸ್ ಯಾರಾದರೂ ಇದ್ದರೆ ನಾನು 5000ಗೆ ಸೆಲ್ ಮಾಡ್ತೀನಿ ಅಂತ ಆ್ಯಡ್ ಹಾಕಿದ್ರು. ಅದು ಒಂದು 10 ಪೇಪರ್ಸ್ ಇರುತ್ತೆ. ಅದು ಆ್ಯಡ್ ಮ್ಯಾಗ್ ಫ್ರೀ ಆ್ಯಡ್ ಎಲ್ಲ 10 ಪೇಪರ್ಸ್ ಇರುತ್ತೆ. ಆ ಪೇಪರ್ ನೋಡಿರೋ ಅವ್ರಿಗೆ ಗೊತ್ತಿರುತ್ತೆ. ತುಂಬ ಚಿಕ್ಕದಾಗಿ ಬರಿತಾಯಿದ್ರು. ತುಂಬ ದೊಡ್ಡದಾಗೂ ಇರಲ್ಲ ಪ್ರಿಂಟ್, ಅದು ಚಿಕ್ಕದಾಗಿತ್ತು. ಅದೆಲ್ಲೋ ಬ್ಯಾಕ್ ಸೈಡ್ ಪೇಪರಲ್ಲಿ ಇತ್ತು ಅದು ಆ್ಯಡ್. ಅದು ನಮ್ಮ ಚಿಕ್ಕ ಹುಡುಗ ನೋಡಿಬಿಟ್ಟಿದ್ದಾನೆ, ಜರ್ಮನ್ ಶೆಪರ್ಡ್ ಇದೆ ಅಂತ. ಸರಿ, ಆವತ್ತು ನೈಟೇ ನಮ್ಮ ಮನೆಯವ್ರನ್ನ ಕರ್ಕೊಂಡು, ನಮ್ಮ ಮಕ್ಕಳಿಬ್ಬರು, ಚಿಕ್ಕ ಹುಡುಗ 10th ದೊಡ್ಡ ಹುಡುಗ PUC ಸೆಕೆಂಡ್ ಇಯರ್, 2 ಇಯರ್ಸ್ ಗ್ಯಾಪ್ ಅವ್ರಿಗೆ. ನಮ್ಮ ಮನೆಯವರು ಮಕ್ಕಳು 3 ಜನ ಅವತ್ತು ಸಾಯಂಕಾಲ ಹೋದರು ನೋಡ್ಕೊಂಡು ಬರೋಣ ಅಂತ. ಹೋದವರು ಸ್ವಲ್ಪ ಹೊತ್ತಿಗೆ ಅದು ಒಂದು 1 ಅವರ್ಗೆಲ್ಲ ಎತ್ಕೊಂಡೇ ಬಂದುಬಿಟ್ರು ನಾಯಿ ಮರಿನ. ಅದು, ಮಮ್ಮಿ ನಾನೊಂದು ಗಿಫ್ಟ್ ತಂದಿದ್ದೀನಿ ನೋಡು ಅಂತ ಹಿಂಗೆ ಕೈಗೆ ಕೊಟ್ಟ. ಅದೊಂದು ಪುಟ್ಟದು ಬ್ಲ್ಯಾಕು, ಬರೀ ಕಣ್ಣು ಬಿಟ್ಟು ಏನೂ ಕಾಣಲ್ಲ, ಅಷ್ಟು ಬ್ಲ್ಯಾಕ್ ಅಂದರೆ ಬ್ಲ್ಯಾಕು. ಅದು ಕೂದಲೆಲ್ಲ ಹಿಂಗಿತ್ತು ಕಣ್ಣು ಮೇಲೆ, ಆ ಕಣ್ಣೆಲ್ಲೋ ಒಳಗಡೆಗಿತ್ತು. ಇಷ್ಟಿತ್ತು ನಾಯಿ ಮರಿ, ಅದು ಜರ್ಮನ್ ಶೆಪರ್ಡು. ನಾನು ಅಂದ್ಕೊಂಡು, ಅಯ್ಯೋ ಇದು ಏನಪ್ಪ ಇದು ನೋಡೋಕ್ಕೆ ಹಿಂಗಿದೆ ಬ್ಲ್ಯಾಕ್ ಆಗಿ. ಆ ವೈಟಿಗೆ ತಂದಿದೆಯಲ್ಲ ಫಸ್ಟು, ಅದೇ ಥರ ಯಾವುದಾದ್ರೂ ತೊಗೊಂಡು ಬರಬಾರ್ದ, ಇದು ಏನಕ್ಕಪ್ಪ ತಂದೆ ನೀನು ಅಂದೆ. ಇಲ್ಲ, ಇದು ಚೆನ್ನಾಗಿದೆ, ಇದೆಲ್ಲ ಪೊಲೀಸ್ ಅವರೆಲ್ಲ ಇಟ್ಕೊಳ್ತಾರಲ್ಲ ಆ ಥರ ನಾಯಿ, ಜರ್ಮನ್ ಶೆಪರ್ಡ್ ಗಾರ್ಕ್ ನಾಯಿ, ಇದು ತುಂಬ ಚೆನ್ನಾಗಿದೆ ಅಂದರು. ಆ ಥರ ಜರ್ಮನ್ ಶೆಪರ್ಡ್ ನಮ್ಮ ಮನೆಗೆ ಬಂತು. ಆ ಹುಡುಗ ಸೇಲ್ ಮಾಡಿದ್ರಲ್ಲ ಅವರು ಆಮೇಲೆ 2 ಟೈಮ್ಸ್ ಬಂದು ನಮ್ಮ ಮನೆಗೆ ನೋಡ್ಕೊಂಡು ಹೋದರು. ಆಂಟಿ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಏನು ಅಂತ. ಆ ಹುಡುಗನಿಗೂ ಭಯ ಇತ್ತು ಪಾಪ, ಒಂದು ಪ್ರಾಣಿನ ಕೊಟ್ಟಿದ್ದೀವಿ ನೋಡ್ತಾರಾ ಇಲ್ವಾ ಅಂತ. ಅವ್ರಿಗೂ ಖುಷಿ ಆಯಿತು, ಓ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಈ ನಾಯಿ ಮರಿನ ನನ್ನ ಹತ್ರ ಬಿಟ್ಬಿಟ್ರು. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗೋದು, ಮಕ್ಕಳಿಬ್ಬರು ಕಾಲೇಜಿಗೆ ಹೋಗೋದು. ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗ್ತಾ ಇದ್ದ 10th. ಇವ್ರ ಪಾಟಿಗೆ ಇವ್ರಿಗೆ ಹೋಗ್ತಾಯಿದ್ರು. ಮತ್ತು ಅದು ನನಗೆ ತಿರ್ಗಾ ಸ್ಟಾರ್ಟ್ ಆಯಿತು. ಅದಕ್ಕೂ ಹಾಲು ಕೊಡ್ತಾಯಿದ್ದೀವಿ. ಸಿರಿಲ್ಯಾಕ್ ಏನೋ ಹೇಳಿದರು ಡಾಕ್ಟ್ರು, ಸಿರಿಲ್ಯಾಕು ಫ್ಯಾರೆಕ್ಸ್ ಈ ಥರ ಏನಾದರೂ ಕೊಡಿ ಅಂದರು. ಅದು ಕೊಡ್ತಾಯಿದ್ದೀವಿ. ಅದು ಯಾವುದೂ ಸೆಟ್ಟಾಗಿಲ್ಲ. ಅದಕ್ಕೆ ಯಾವಾಗ ನೋಡು ಲೂಸ್ ಮೋಷನ್ಸು. ಮನೆಯಲ್ಲಿ ಎಲ್ಲಂದರೆ ಎಲ್ಲಿ ಉಚೆ ಮಾಡೋದು, ಲೂಸ್ ಮೋಷನ್ ಮಾಡೋದು. ನನಗೆ ಬೆಳಗ್ಗೆನಿಂದ ಸಾಯಂಕಾಲ ಇಡೀ ರಾತ್ರಿನೂ ಹಂಗೆ, ಮಧ್ಯರಾತ್ರಿನಲ್ಲೂ ಎದ್ದೇಳೋದು, ಗಲೀಜು ಮಾಡೋದು, ಬೆಡ್ ಮೇಲೆ ಮಲ್ಕೊಂಬಿಡೋದು, ಜೊತೆಗೆ ಬೆಡ್ಡೆಲ್ಲ ಗಲೀಜು ಮಾಡೋದು, ಈ ಥರ ಆಯಿತು. ಅಯ್ಯೋಪ್ಪ ಏನಕ್ಕಪ್ಪ ಈ ಕೆಲಸ ಅನ್ನಿಸ್ಬಿಡ್ತು ನನಗಂತೂ. ಅವನು ಸ್ಕೂಲಿಂದ ಬಂದ ಮೇಲೆ ನಮ್ಮ ಚಿಕ್ಕ ಹುಡುಗ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವನೇ ಕ್ಲೀನ್ ಮಾಡ್ತಾಯಿದ್ದ ಎಲ್ಲ. ನಾನೇ ಹೇಳಿದ್ದೆ, ನೀನೇ ಅಲ್ವಾ ತಂದಿದ್ದಪ್ಪ, ನೀನೇ ಕ್ಲೀನ್ ಮಾಡು, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ. ಸರಿ, ಸ್ಕೂಲ್ಗೂ ಕಾಲೇಜ್ಗೆ ಹೋದಾಗ ನಾನು ಮಾಡ್ತಾಯಿದ್ದೆ. ಆಮೇಲೆ ಅವರೇ ಕ್ಲೀನ್ ಮಾಡಿಕೊಂಡು ನೋಡ್ಕೊತಾ ಇದ್ರು ಮಕ್ಕಳು. ಈ ಥರ ಆಯಿತು. ಸರಿ, ಅದು ಒಂದು ಚೂರು ದೊಡ್ಡದಾಯಿತು. ಅದು ಒಂದು
ಮಂತ್ಸ್ ಮರಿನೇನೋ ತಂದಿದ್ದು. ಒಂದು 4-5 ಮಂತ್ಸ್ಗೆ ದೊಡ್ಡದಾಗಿ ಇಷ್ಟು ಬೆಳೆದು ಬಿಡ್ತದು. ಬೇಗ ಗ್ರೋತ್ ಆಯಿತು. ಅದು ತುಂಬ ಹೈಟು ಬಂದುಬಿಡ್ತು. ಚೆನ್ನಾಗಿತ್ತು, ನೋಡೋಕ್ಕೆ ಕ್ಯೂಟಾಗಿತ್ತು. ಫಸ್ಟು ನನಗೆ ಇಷ್ಟ ಆಗಿಲ್ಲ. ಬಟ್ ಆಮೇಲೆ ಅದು ಹತ್ತಿರ ಬರೋದು, ಏನಾದರೂ ಬೇಕಂದರೆ ಹಿಂಗೆ ಪರ್ಚೋದು, ಕೇಳೋದು ಎಲ್ಲ ಮಾಡ್ತಾಯಿದ್ರೆ ಒಂದೊಂದು ಅರ್ಥ ಆಗ್ತಾಯಿತ್ತು ಅದ್ರ ಫೀಲಿಂಗ್ಸು. ಅದು ಏನೋ ಕೇಳ್ತಾ ಇದೆ, ಅದಕ್ಕೇನೋ ನೀರು ಬೇಕನ್ನಿಸ್ತಾ ಇದೆ, ಅದಕ್ಕೆ ಊಟ ಬೇಕಾಗ್ತಾ ಇದೆ, ಕೇಳ್ತಾ ಇದೆ. ಇದೆಲ್ಲ ಒಂದೊಂದಾಗಿ ಪ್ರಾಣಿಗಳ ಬಗ್ಗೆ ಆವಾಗ ಅರ್ಥ ಆಗೋಕ್ಕೆ ಶುರುವಾಯಿತು ನಮಗೆ. ಅದುವರೆಗೂ ನಮಗೇನೂ ಗೊತ್ತಿಲ್ಲ. ಆಮೇಲೆ ನಮ್ಮ ಮಕ್ಕಳು ಹೌ ಟು ಟ್ರೈನ್ ಯುವರ್ ಡಾಗ್ಸ್, ಹೌ ಟು ಲುಕ್ ಆಫ್ಟರ್ ಯುವರ್ ಡಾಗ್ಸ್ ಅಂತ ಬುಕ್ಸ್ ತಗೊಂಡು ಬಂದು ಕೊಟ್ಟರು. ಸ್ವಲ್ಪ ಓದ್ತಾ ಇರಿ ಇದು ಅಂತ. ನಮ್ಮ ಮಕ್ಕಳು ಓದ್ತಾ ಇದ್ರು, ನಾನು ಓದ್ತಾ ಇದ್ದೆ, ಎಲ್ಲರೂ ಓದಿದ್ವಿ ಆ ಬುಕ್ಸು. ಆವಾಗ ಸ್ವಲ್ಪ ಗೊತ್ತಾಯಿತು ನಮಗೆ ಪ್ರಾಣಿಗಳ ಬಗ್ಗೆ, ಪ್ರಾಣಿಗಳನ್ನ ಹೆಂಗೆ ನೋಡ್ಕೋಬೇಕು, ಹೆಂಗೆ ಎತ್ಕೋಬೇಕು, ಇದೆಲ್ಲ ಸ್ವಲ್ಪ ಗೊತ್ತಾಗ್ತಾಯಿತ್ತು. ಇದು ಸ್ಟಾರ್ಟಿಂಗಲ್ಲಿ ಏನಾಯ್ತಂದರೆ, ಇದು ಪುಟ್ಟು 2 ಮಂತ್ಸ್ ಮರಿನ ತೊಗೊಂಡು ಬಂದ್ರಲ್ವಾ, ನಮ್ಮ ಮನೆಯವ್ರಿಗೆ ಡಾಗ್ಸ್ ಅಂದರೆ ಭಯ. ಇವಾಗ ನಾವು ಕೂತ್ಕೊಂಡಿರ್ತೀವಿ, ಕಾಲು ಕೆಳಗಡೆ ಬಿಟ್ಟ ತಕ್ಷಣ ಬರೋದು, ಪರ್ಚ್ ಬಿಡೋದು. ಅದು ಸುಮ್ಮನೆ ಕೂತ್ಕೊಳ್ಳಲ್ಲ, ಬರೋದು, ಕಾಲ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ತಾ ಇತ್ತು. ಸುಮ್ಮನೆ ಇದೆಯಪ್ಪ ಅಂತ ನಮ್ಮ ಪಾಟಿಗೆ ನಾವು ಟಿ ವಿ ನೋಡ್ತಾ ಇದ್ರೆ ಯಾವಾಗಲೂ ಎದ್ದು ಬಿಟ್ಟು ಪರ್ಚ್ ಬಿಡೋದು, ಕಾಲೆಲ್ಲ ಪರ್ಚೋದು. ಎತ್ಕೊಂಡ್ರೆ ಸಾಕು, ಇದು ಕೈಯೆಲ್ಲ ಬರೆಗಳು, ಮುಖ ಎಲ್ಲ ಬರೆಗಳು, ಯಾರೋ ಹೊಡೆದಿದ್ದಾರೇನೋ ಇವ್ರಿಗೆ ಅನ್ನೋ ಥರ ತುಂಬ ರ್ಯಾಶ್ ಇತ್ತು. ಅದು ಕೈ ಕಾಲು ಮುಖ ಎಲ್ಲ ಪರ್ಚಿ ಬಿಡೋದು, ಎತ್ಕೊಂಡ್ರೆ ಸಾಕು, ಈ ಥರ ಇತ್ತು ಅದು. ನಮ್ಮ ಮನೆಯವ್ರಿಗೆ ಭಯ ಅಂದರೆ ಭಯ. ಅದು 2 ಮಂತ್ಸ್ ಮರಿ, ನಂಗೆ ಇವಾಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅದು 2 ಮಂತ್ಸ್ ಮರಿ. ನಮ್ಮ ಮನೆಯವರು ಆಫೀಸಿಂದ ಒಳಗಡೆ ಬಂದ ತಕ್ಷಣ ಓಡಿ ಹೋಗೋದು, ಅವ್ರ ಹತ್ರ ಎತ್ಕೋತಾರೆ, ಮುದ್ದು ಮಾಡ್ತಾರೆ ಅಂತ. ಅವರು ಸೋಫಾ ಮೇಲೆ ಹತ್ಬಿಟ್ಟು ಈ ಕಡೆ ಹತ್ತೋದು, ಆ ಕಡೆ ಜಂಪ್ ಮಾಡೋದು, ಆ ಕಡೆ ಹತ್ತೋದು, ಈ ಕಡೆ ಜಂಪ್ ಮಾಡೋದು. ಅದು ಜೊತೆಗೆ ಮಾಡ್ತಾಯಿತ್ತು. ಅದು ಅಂಟಿಸ್ಕೊಂಡು ಹೋಗೋದು, ಇವ್ರನ್ನ ಏನೋ ಆಡ್ತಾ ಇದ್ದಾರೆ ಅಂತ. ಅವ್ರು ಕಿರ್ಚ್ಕೊಳ್ಳೋದು, ನಮ್ಮ ಮನೆಯವ್ರು, ಅಯ್ಯೋ ಇಟ್ಕೊಳ್ರಪ್ಪ ಇದನ್ನು, ನನ್ನ ಆಟ ಆಡಿಸ್ತಾ ಇದೆ ಅಂತ. ಇವಾಗಲೂ ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಅದು ಸ್ವಲ್ಪ ದಿನ ಆಯಿತು. ಆಮೇಲೆ ನಮ್ಮ ಮನೆಯವ್ರು ಬರೋ ಟೈಮ್ಗೆ ಕಟ್ಟಾಗ್ತಾ ಇದ್ದೀವಿ ಅದನ್ನು. ಸುಮ್ಮನೆ ಇವರು ಕೈಯೋ ಕಾಲ ತಗಲಿಸ್ಕೊತಾರೆ, ಹೈ ಜಂಪ್ ಲಾಂಗ್ ಜಂಪ್ ಮಾಡಿಬಿಟ್ಟು ಅಂತ ಕಟ್ಟಾಗ್ತಾ ಇದ್ದೀವಿ. ಅದು ನಮ್ಮ ಮನೆಯವ್ರು ಒಳಗಡೆ ಬಂದ ಯಾರಾದರೂ ಸರಿ ಮನೆ ಒಳಗಡೆ ಬಂದ ಮೇಲೆ ಒಂದು 5 ನಿಮಿಷ ಆದಮೇಲೆ ಅದು ಸ್ವಲ್ಪ ಟೆನ್ಸ್ ಕಮ್ಮಿ ಆಗ್ತಾಯಿತ್ತು. ಓವರ್ ಟೆನ್ಸ್ ಅದು ನಮ್ಮ ನಾಯಿ, ಹೈಪರ್ ಟೆನ್ಷನ್ ಅಂತಾರಲ್ಲ ಆ ಥರ. ಯಾರಾದರೂ ಬಂದ ತಕ್ಷಣ ಜೋರಾಗಿ ಹೋಗೋದು, ಮೇಲೆ ಹತ್ತೋದು, ಎಗರೋದು, ಮುದ್ದು ಮಾಡಬೇಕು, ಈ ಥರ ಇತ್ತು ಅದು ಬಿಹೇವಿಯರು. ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ದಿನ ಆಯಿತು. ಸ್ವಲ್ಪ ದಿನ ಏನು, ಅದು ಇರೋವರೆಗೂ ಹಂಗೆ ಇತ್ತು. ಒಂದು 6-7 ಇಯರ್ಸು ಓವರ್ ಎಕ್ಸೈಟೆಡ್ ಅದು ಡಾಗು, ತುಂಬ ಎಕ್ಸೈಟ್ಮೆಂಟ್ ಆಗೇ ಇತ್ತು. ಇದೆಲ್ಲ ಆಯಿತು. ಒಂದು 4-5 ಮಂತ್ಸ್ ಆಯಿತು ಜರ್ಮನ್ ಶೆಪರ್ಡ್ಗೆ. ರೆಗ್ಯುಲರ್ ಚೆಕಪ್ಸು ಇದೆಲ್ಲ ನಡೀತಾನೆ ಇತ್ತು ಡಾಕ್ಟ್ರ್ ಹತ್ರ. ಅದೇ ಇಂಜೆಕ್ಷನು, ಇದು ವ್ಯಾಕ್ಸಿನ್ ಕೊಡ್ತಾರಲ್ವ, ಅದು ಎಲ್ಲನೂ ಆಯಿತು. ಸರಿ, ಒಂದು 4-5 ಮಂತ್ಸ್ ಇದ್ದಾಗ ನಾವು ಎಲ್ಲೋ ಫಂಕ್ಷನ್ಗೆ ಹೋಗಬೇಕಿತ್ತು. ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅದು ಎಲ್ಲಿ ಬಿಡೋದು ಗೊತ್ತಿಲ್ಲ. ಆಮೇಲೆ ನಮ್ಮ ಮಕ್ಕಳೇನೆ ಗೂಗಲಲ್ಲೆಲ್ಲ ನೋಡಿ ಹೇಳಿದ್ರು, ಈ ಥರ ಅದಕ್ಕೂ ಶೆಲ್ಟರ್ಸ್ ಇದೆಯಂತೆ, ಅದರಲ್ಲಿ ಬಿಡೋಣ ಅಂತ. ನಮಗೆ ಫಸ್ಟು ಯಾವುದೂ ಈ ನಾಯಿಗಳ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಇದು 2011ಅಲ್ಲಿ ನಾವು ಜರ್ಮನ್ ಶೆಪರ್ಡ್ ತಂದಿದ್ದು. ಆವಾಗ ಸ್ವಲ್ಪ ಏನು ಮಾಡೋದು, ಎಲ್ಲಿ ಶೆಲ್ಟರ್ ಇದೆ ಅಂತ ಗೂಗಲಲ್ಲೆಲ್ಲ ಹುಡುಕಿದ್ರು. ನಿಯರ್ ಬೈ ಎಲ್ಲೋ ಇದೆ ಅಂತ ಒಂದು ಶೆಲ್ಟರಲ್ಲಿ ಬಿಡೋಣ ಅಂತ ಅಂದ್ಕೊಂಡ್ವಿ. ಒಂದು ಮದುವೆಗೆ ಹೋಗಬೇಕಿತ್ತು. ಸರಿ, ಆ ಶೆಲ್ಟರ್ ಹೋಮಲ್ಲಿ ಬಿಟ್ಬಿಟ್ಟು ಬೆಳಗ್ಗೆ ಹೋಗಿ ರಾತ್ರಿಗೆ ಬಂದುಬಿಟ್ಟಿವಿ. ಹೊಸೂರಲ್ಲಿ ಮದುವೆ ಇತ್ತು, ಅಲ್ಲಿ ಮದುವೆ ನೋಡಿಕೊಂಡು ನೈಟಿಗೆ ಬಂದ್ವಿ. ಸರಿ, ಬರ್ತಾ ನಮ್ಮ ನಾಯಿನ ಶೆಲ್ಟ್ರಿಂದ ಕರ್ಕೊಂಡು ಹೋಗ್ಬಿಡೋಣ ಅಂತ ಆ ಶೆಲ್ಟ್ರ್ ಹತ್ರ ಹೋಗಿಬಿಟ್ಟು ಅದನ್ನು ಕರ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿ ಶೆಲ್ಟ್ರ್ ಹತ್ರನೇ ಹೋಗಿ ನಮ್ಮ ನಾಯಿನ ನೋಡಿದರೆ ನಮಗೆ ಫುಲ್ಲು ಟೆನ್ಷನ್ ಆಗಿಬಿಡ್ತು. ಆ ಮುಖ ಎಲ್ಲ ಹಿಂಗೆ ಊದ್ಕೊಂಡ್ಬಿಟ್ಟಿದೆ, ತುಂಬ ಹೊಡೆದಿದ್ದಾರೆ ಅದನ್ನು ಪಾಪ. ಇದು ಓವರ್ ಎಕ್ಸೈಟೆಡ್ ಡಾಗ್ ಅಲ್ವಾ, ಅವರು ಊಟ ಕೊಡೋಕ್ಕೆ ಹೋದಾಗ ಎಗರ್ತು ಏನೋ ಗೊತ್ತಿಲ್ಲ. ಒಬ್ಬ ಲೇಡಿ ಇದ್ದಿದ್ದು ಕೇರ್ ಟೇಕರಲ್ಲಿ, ಸ್ವಲ್ಪ ದಪ್ಪಕ್ಕೆ ಇದ್ದರು ಅವ್ರ ಲೇಡಿ. ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಇದು ಮುಖ ಎಲ್ಲ ಹಿಂಗೆ ಊದ್ಕೊಂಡ್ಬಿಟ್ಟಿತ್ತು, ಸಣ್ಣ ಇತ್ತು ಫೇಸಿಂಗೆ, ಹಿಂಗೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು, ಕಣ್ಣೆಲ್ಲ ಹಿಂಗೆ ಊದ್ಕೊಂಡ್ಬಿಟ್ಟಿತ್ತು. ನಮಗೆ ಅಳು ಬಂದುಬಿಡ್ತು. ಇದೇನಪ್ಪ, ಚೆನ್ನಾಗಿರೋ ನಾಯಿನ ಬಿಟ್ಟರೆ ಕಣ್ಣುಗಳೆಲ್ಲ ಕೆಂಪಗಾಗ್ಬಿಟ್ಟು ಮುಖ ಎಲ್ಲ ಊದ್ಕೊಂಡ್ಬಿಟ್ಟು ಹಿಂಗಾಗಿದೆ ಅಂತ. ಅವ್ರನ್ನ ಕೇಳಿದ್ವಿ, ಇನ್ಚಾರ್ಜ್ ಅವ್ರನ್ನ, ಏನ್ರಿ ಈ ಥರ ಆಗಿದೆ ಅಂದರೆ, ನಾವೇನು ಮಾಡೋಕ್ಕಾಗತ್ತೆ, ಅದು
ಊಟ ಕೊಡೋಕ್ಕೆ ಹೋದರೆ ಎಲ್ಲ ಮೇಲೆಗಿರುತ್ತೆ, ನಾವು ಹಂಗೇನೆ ಕಂಟ್ರೋಲ್ ಮಾಡೋದು ಹಂಗೆ ಹಿಂಗಿದ್ರು. ಸರಿ ಚೆನ್ನಾಗಿ ಅವ್ರ ಹತ್ರ ಜಗಳ ಮಾಡಿಕೊಂಡು ಏನು ಮಾಡಿ ಏನು ಪ್ರಯೋಜನ, ಆಲ್ರೆಡಿ ಅದು ಒಡೆದಾಗಿದೆ. ಸರಿ ಅದನ್ನು ಮನೆಗೆ ಕರ್ಕೊಂಡು ಬಂದು ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ತಿರ್ಗಾ ಡಾಕ್ಟ್ರ್ ಹತ್ರ ಚೆಕಪ್ಗೆ ಕರ್ಕೊಂಡು ಹೋದ್ವಿ. ಕಣ್ಣಿಗಿನ್ನೇನಾದರೂ ಒಳಗಡೆ ಏಟಾಗೋಯ್ತಾ ಏನು ನೋಡಿ ಸರ್ ಅಂದರೆ ಅವ್ರು ಅಂದರು, ಇಲ್ಲ ಅದೆಲ್ಲ ಮೂಗು ಏಟು ಅಂತಾರಲ್ವ, ಆ ಥರ ಈ ಥರ ಗುದ್ದಿರೋದು ಏನೋ ಹೊಡೆದಿರೋದು ಮಾಡಿದ್ದಾರೆ, ಅದಕ್ಕೆ ಇದೆಲ್ಲ ಒಂದು ಕಣ್ಣು ಫುಲ್ಲು ಬಲ್ಜ್ ಆಗಿಬಿಟ್ಟು ಹಿಂಗೆ ಊದ್ಕೊಂಡ್ಬಿಟ್ಟಿತ್ತು. ಅದಕ್ಕೇನೋ ಡ್ರಾಪ್ಸ್ ಎಲ್ಲ ಐ ಡ್ರಾಪ್ಸ್ ಎಲ್ಲ ಕೊಟ್ಟರು, ಆ್ಯಂಟಿಬಯೋಟಿಕ್ಸ್ ಇಂಜೆಕ್ಷನ್ಸು ಎಲ್ಲ ಕೊಟ್ಟು 3 ಡೇಸು ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬನ್ನಿ ಅಂದರು. 3 ಡೇಸು ಟ್ರೀಟ್ಮೆಂಟ್ಗೆಲ್ಲ ಕರ್ಕೊಂಡು ಹೋಗಿ ಆಮೇಲೆ ಅದೆಲ್ಲ ಸ್ವಲ್ಪ ವಾಸಿ ಆಯಿತು. ಆವಾಗ ನಮ್ಗೆ ಅರ್ಥ ಆಗ್ತಾಯಿತ್ತು ಅದು ಏನು ಊಟ ಕೇಳ್ತಾ ಇದೆ, ನೀರು ಕೇಳ್ತಾ ಇದೆ. ಬಂದು ಅದು ಜಾಸ್ತಿ ನನ್ನ ಹತ್ರನೇ ಇರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನಾನೇ ಮನೆಯಲ್ಲಿ ಜಾಸ್ತಿ ಇರೋದು, ಮಕ್ಕಳು ಇವರೆಲ್ಲ ಆಫೀಸ್ಗೂ ಸ್ಕೂಲ್ಗೂ ಕಾಲೇಜ್ಗೆ ಹೋಗ್ತಾಯಿದ್ರಲ್ವ, ನನ್ನ ಹತ್ರನೇ ತುಂಬ ಅಭ್ಯಾಸ ಆಗೋಯ್ತು. ನಾನು ಅಡುಗೆ ಮನೆಗೆ ಹೋದರೆ ಹಿಂದೆಯೇ ಅಡುಗೆ ಮನೆ ಹತ್ರ ಬರೋದು, ಕೂತ್ಕೊಳ್ಳೋದು, ನಾನು ಆಚೆ ಏನಾದರೂ ಬಂದರೆ ನನ್ನ ಜೊತೆಗೆ ಆಚೆ ಬರೋದು, ಈ ಥರ ನನ್ನ ಜೊತೆನೇ ತುಂಬ ಸಲಿಗೆ ಆಯಿತು. ಅದಕ್ಕೆ ನನಗೂ ತುಂಬ ಇಷ್ಟ ಆಯಿತು. ಆಮೇಲೆ ನಾಯಿಗಳಂದರೆ ಆವಾಗ ಸ್ವಲ್ಪ ಇಷ್ಟ ಆಗೋಕ್ಕೆ ಶುರುವಾಯಿತು ನನಗೂ. ಪ್ರಾಣಿಗಳಿಗೆ ಈ ಥರ ನಾವು ಪ್ರೀತಿ ಮಾಡಬೇಕು ಅದೆಲ್ಲ ಗೊತ್ತಾಯಿತು. ನಮ್ಮ ಪಕ್ಕದಲ್ಲಿನೇ ಅದು ಮಲ್ಕೊಳ್ಳೋದು, ಮಂಚದ ಮೇಲೇ ಮಲಗಬೇಕು. ನಾನು ನಮ್ಮ ಹುಡುಗ ನಮ್ಮ ಮಕ್ಕಳು ಮನೆಯವ್ರ ಹತ್ರ ಅಷ್ಟು ಜಾಸ್ತಿ ಹೋಗ್ತಾ ಇಲ್ಲ, ಅದು ಅವ್ರಿಗೆ ಭಯ ಇತ್ತು ಒಂದು ಚೂರು. ಸರಿ ನಾನು ಮಕ್ಕಳ ಹತ್ರ ಯಾರಿದ್ರೆ ಅವ್ರ ಜೊತೆನೇ ಪಕ್ಕದಲ್ಲೇ ಮಲ್ಕೋಬೇಕು, ಪಕ್ಕದಲ್ಲೇ ಕೂತ್ಕೊಂಡ್ರೆ ಸಾಕು, ಪಕ್ಕದಲ್ಲೇ ಬಂದು ಕೂತ್ಕೋಬೇಕು, ಈ ಥರ ಎಲ್ಲ ಅಭ್ಯಾಸ ಆಯಿತು. ಆಮೇಲೆ ಇದಕ್ಕೆ ರೋಡ್ ಡಾಗ್ಸ್ ಒಂದು 2-3 ರೋಡ್ ಡಾಗ್ಸ್ ಎಲ್ಲ ಫ್ರೆಂಡ್ಸ್ ಆದರು. ಆವಾಗ ಮನೆ ಮುಂದೆನೇ ಇರ್ತಾಯಿತ್ತು, ಒಂದು 2-3 ನಾಯಿಗಳಿರ್ತಾಯಿತ್ತು. ಅದಕ್ಕೂ ನೇಮ್ಸ್ ಇಟ್ಕೊಂಡ್ವಿ ನಾವು. ಮೋಟು ಸೀತಾ ಅಂತ, ಅದು ಲೇಡಿ ಡಾಗ್ ಒಂದು. ಫಸ್ಟ್ ಡಾಗ್ಗೆ ರಾಮ ಅಂತ ಇಟ್ವಿ. ರಾಮ, ನೆಕ್ಸ್ಟ್ ಇನ್ನೊಂದು ನಾಯಿ ಬಂತು, ಅದಕ್ಕೆ ಹನುಮಂತ ಅಂತ ಹೆಸರಿಟ್ಕೊಂಡ್ವಿ. ಇನ್ನೊಂದು ಲೇಡಿ ಡಾಗ್ ಇತ್ತು, ಅದು ಇವಾಗಲೂ ಇದೆ, ಆ ಲೇಡಿ ಡಾಗ್ ಮಾತ್ರ ಇವಾಗಲೂ ಇದೆ, ಅದಕ್ಕೆ ಮೋಟು ಸೀತಾ ಅಂತ ಹೆಸರಿಟ್ಕೊಂಡ್ವಿ. ಫಸ್ಟು ರಾಮ ಸೀತಾ ಫ್ರೆಂಡ್ಸ್ ಆಗಿದ್ದರು, ಆಮೇಲೆ ಸೀತಾ ಹನುಮಂತ ಫ್ರೆಂಡ್ಸ್ ಆಗಿಬಿಟ್ರು, ರಾಮನ ಸೈಡಿಗೆ ಬಿಟ್ಬಿಟ್ರು. ನಮ್ಮ ರೋಡಲ್ಲಿ ಎಲ್ಲರೂ ಹೇಳೋದು, ಏನ್ರಿ ಹೆಸರುಗಳಿಟ್ಟಿದ್ರ ನೀವು, ಸೀತಾನು ಹನುಮಂತನ ಫ್ರೆಂಡ್ ಮಾಡಿಬಿಟ್ರಿ, ಈ ಥರ ಯಾಕ್ರಿ ಮಾಡಿದ್ರ ಅಂದರೆ, ನಮಗೇನ್ರಿ ಗೊತ್ತು, ಫಸ್ಟು ರಾಮ ಸೀತಾ ಅಂತಲೇ ಹೆಸರಿಟ್ಟಿದ್ದು, ಇವರಿಬ್ಬರು ಫ್ರೆಂಡಾಗಿ ಅವ್ರನ್ನ ಸೈಡಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ನಗ್ತಾಯಿದ್ರು ಎಲ್ಲರೂ. ಇವಾಗ ರಾಮ ಇಲ್ಲ, ರಾಮ ಹೋಗ್ಬಿಡ್ತು, ಸೀತಾ ಮಾತ್ರ ಇದ್ದಾಳೆ. ಸೀತಾ ಹನುಮಂತ ಇದ್ದಾರೆ, ಇವಾಗ ನಮ್ಮ ರೋಡಲ್ಲಿ ಇದ್ದಾರೆ. ಅವ್ರ ಜೊತೆ ಫ್ರೆಂಡ್ಸ್ ಆಯಿತು ನಮ್ಮ ರಾಕಿ. ಸರಿ ಇವರೆಲ್ಲ ಜೊತೆಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಹೊತ್ತು ಮನೆ ಮುಂದೆನೇ ಆಟ ಆಡ್ಕೊಳ್ಳೋರು ಎಲ್ಲ ಮಾಡೋರು. ಈ ಥರ ಸ್ವಲ್ಪ ರಾಕಿ ದೊಡ್ಡದಾಗ್ತಾ ಬಂತು. ಇನ್ನೊಂದು ದಿನ ಯಾವುದೋ ಮೂವಿಗೆ ಟಿಕೆಟ್ ಬುಕ್ ಮಾಡ್ತೀನಮ್ಮ, ಸಿನಿಮಾಗೆ ಹೋಗೋಣ ಫೋರಮ್ ಮಾಲ್ಗೆ ಅಂದರು. ಸರಿ ಆಯ್ತಪ್ಪ ಅಂದರೆ, ನಮ್ಮ ಹುಡುಗ 2nd PUC ಏನೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದ. ಆವಾಗ ರೂಮಲ್ಲಿ ಕೂತ್ಕೊಂಡು ಮಂಚದ ಮೇಲೆ ಪ್ರಾಜೆಕ್ಟ್ ಮಾಡಿ, ಮಕ್ಳಿಗೆ ಗೊತ್ತಲ್ವ ಓದೋದು, ಸುತ್ತ ಹಿಂಗೆ ಪೇಪರ್ಸ್ ಇಟ್ಕೊಂಡ್ಬಿಟ್ಟು ಮಂಚದ ಮೇಲೆ ಕೂತ್ಕೊಂಡು ಮಾಡಿ ಬರೆದು ಏನೋ ಮಾಡ್ತಾಯಿದ್ದ. ಸರಿ ಇನ್ನು 2 ಡೇಸ್ ಇದೆ ಎಕ್ಸಾಮ್ಗೆ, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಫ್ರೀಯಾಗಿ ಮೂವಿ ನೋಡ್ಕೊಂಡು ಬರೋಣ ಅಂತ. ಸರಿ ಆಯಿತು ಅಂದರೆ, ಆ ಪೇಪರ್ಸ್ ಎಲ್ಲ ಎಲ್ಲಿದ್ದು ಅಲ್ಲಲ್ಲೇ ಇತ್ತು. ನಮ್ಮದು ಡ್ಯೂಪ್ಲೆಕ್ಸ್ ಮನೆ ಇದ್ದಿದ್ದು, ಅಲ್ಲಲ್ಲೇ ಪೇಪರ್ಸ್ ಎಲ್ಲ ಇತ್ತು. ಅದೆಲ್ಲ ಹಂಗೆ ಇಟ್ಬಿಟ್ಟು ನಮ್ಮ ರಾಕಿನ ಒಂದು 5 ಮಂತ್ಸ್ ಇರ್ಬೋದೇನೋ, ರಾಕಿನ ಮನೆ ಒಳಗಡೆ ಹಾಕಿಬಿಟ್ಟು ಬೀಗ ಹಾಕ್ಕೊಂಡು ಸಿನಿಮಾಗೆ ಹೋದ್ವಿ. ನಮ್ಮದು ಮನೆ ಹೇಗಿತ್ತು ಅಂದರೆ ಡ್ಯೂಪ್ಲೆಕ್ಸ್ ಮನೆ ಇತ್ತು. ಗ್ರೌಂಡ್ ಫ್ಲೋರಲ್ಲಿ ಹಾಲು, ರೂಮು, ಕಿಚನ್ ಇತ್ತು. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು, ಬಾಲ್ಕನಿ ಇತ್ತು. ಬಾಲ್ಕನಿನಲ್ಲಿ ನನಗೆ ಗಾರ್ಡನಿಂಗ್ ಸ್ವಲ್ಪ ಇಷ್ಟ. ಚಿಕ್ಕದೆಲ್ಲ ಪಾಟ್ಸ್ ಇಟ್ಬಿಟ್ಟು ಒಂದು 10-15 ಪ್ಲ್ಯಾಂಟ್ಸ್ ಎಲ್ಲ ಇತ್ತು ಬಾಲ್ಕನಿನಲ್ಲಿ, ಫಸ್ಟ್ ಫ್ಲೋರ್ ಬಾಲ್ಕನಿನಲ್ಲಿ. ಫಸ್ಟ್ ಫ್ಲೋರಲ್ಲಿನೇ ನಮ್ಮ ಮಕ್ಕಳದ್ದು ರೂಮ್ಸ್ ಇತ್ತು. ಈ ಕಡೆ ಒಬ್ಬ ಹುಡುಗ, ಆ ಕಡೆ ಒಬ್ಬ ಹುಡುಗ ರೂಮ್ಸ್ ಇತ್ತು, ಅವ್ರಿಗೆ ಓದ್ಕೊಳ್ಳೋಕ್ಕೆಲ್ಲ ಇರುತ್ತೆ ಅಂತ. ಫಸ್ಟ್ ಫ್ಲೋರ್ ರೂಮಲ್ಲಿ ಇವನು ಬುಕ್ಸು, ಪೇಪರ್ಸು, ಪ್ರಾಜೆಕ್ಟ್ ವರ್ಕ್ದು ಎಲ್ಲ ಬಿಟ್ಟು ಬಾಲ್ಕನಿ ಡೋರು ಓಪನ್ ಮಾಡಿ ಬಿಟ್ಟಿದ್ವಿ. ಪಾಪ ರಾಕಿಗೆ ಬೇಜಾರಾಗತ್ತೆ, ಬಾಲ್ಕನಿನಲ್ಲಿ ಕೂತ್ಕೊಂಡು ನೋಡ್ತಾ ಇರೋದು ಅದು ಯಾವಾಗಲೂ, ನೋಡ್ಕೊಂಡಿರತ್ತೆ ಅಂತ ಮೂವಿಗೆ ಹೋದ್ವಿ. ಒಂದು 3 ಅವರ್ಸು 4 ಅವರ್ಸೇ ಆಯಿತು ಮೂವಿಗೆ ಹೋಗಿ ನೋಡಿಕೊಂಡು, ಅಲ್ಲಿ ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 4 ಅವರ್ಸ್ ಆಗೋಯಿತು. ಸರಿ ಬಂದ್ವಿ. ಇದು ಏನೂ ಶಬ್ದ ಇಲ್ಲ,
ಮನೆ ಒಳಗಡೆ ಏನೋ ಶಬ್ದ ಕೇಳಿಸ್ಲಿಲ್ಲ ಬಂದಾಗ. ಸರಿ ರಾಗಿ ನಿದ್ದೆ ಮಾಡ್ತಾ ಇರತ್ತೆ ಬಿಡಪ್ಪ ಅಂತ ಸರಿ ಎಲ್ಲ ಒಳಗಡೆ ಬಂದ್ವಿ. ಆಯಿತು. ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಫಸ್ಟ್ ಫ್ಲೋರ್ಗೆ ಹೋದರೆ ಅಯ್ಯೋ ಸರಿ ಬಾಲ್ಕನಿನಲ್ಲಿ ಮಲಗಿರುತ್ತೆ ಬಿಡು ಅಂತ ಅಂದ್ಕೊಂಡ್ವಿ. ಫಸ್ಟ್ ಫ್ಲೋರ್ಗೆ ಹೋಗಿ ನಮ್ಮ ಮಗ ಪ್ರಾಜೆಕ್ಟ್ ಮಾಡ್ತಾ ಇದ್ದ ಅಲ್ವಾ, ಆ ರೂಮ್ ತೆಗೆದ ತಕ್ಷಣ ಆ ರೂಮ್ ಒಳಗಡೆ ಎಂಟ್ರಾದ ತಕ್ಷಣ ಓಪನೇ ಇತ್ತು ಡೋರು. ಎಂಟ್ರಾದ ತಕ್ಷಣ ಎಲ್ಲರಿಗೂ ಶಾಕು. ಅಲ್ಲಿ ಮಂಚದ ಮೇಲೆ ಬುಕ್ಸ್ ಎಲ್ಲ ಇಟ್ಟಿದ್ದೀವಲ್ಲ, ಅಲ್ಲಿ ಬಾಲ್ಕನಿಗೆ ಹೋಗಿ ಒಂದು 2 ಪಾಟ್ಸ್ ಎತ್ಕೊಂಡು ಬಂದಿದೆ. ಅದೇನೆ ಪ್ಲ್ಯಾಂಟ್ ಸಮೇತ ಪಾಟ್ಸ್ನ ಎತ್ಕೊಂಡು ಬಂದು ಅವನ ಬೆಡ್ ಮೇಲೆ ಇಟ್ಬಿಟ್ಟು ಆ ಪ್ಲ್ಯಾಂಟ್ಸ್ ಎಲ್ಲ ಕಿತ್ತಾಕ್ಬಿಟ್ಟು ಆ ಪೇಪರ್ಸ್ ಎಲ್ಲ ಹರಿದಾಕ್ಬಿಟ್ಟು ಅದು ಬೆಡ್ ಮೇಲೆ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಅದು ಪ್ರಾಜೆಕ್ಟ್ ಎಲ್ಲ ಕಿತ್ತಾಕ್ಬಿಟ್ಟಿದೆ. ಆ ಪ್ರಾಜೆಕ್ಟ್ ಪೇಪರ್ಸು ಈ ಸಿನಿಮಾನಲ್ಲಿ ತೋರಿಸ್ತಾರಲ್ವ, ಆ ಥರ ಫ್ಯಾನ್ ಬೇರೆ ಹಾಕ್ಬಿಟ್ಟು ಹೋಗಿದ್ವಿ ತಣ್ಣಕ್ಕಿರಲಿ ಪಾಪ ಮಲಗತ್ತೆ ಅಂತ. ಪ್ರಾಜೆಕ್ಟ್ ಪೇಪರ್ಸು ರೂಮ್ ಫುಲ್ಲು ಹಿಂಗೆ ಗಾಳಿಗೆ ಆಡ್ತಾ ಇದೆ. ಮಂಚದ ಮೇಲೆ ನೋಡಿದರೆ 2 ಪಾರ್ಟ್ಸು ಆ ಪ್ಲ್ಯಾಂಟ್ಸದು ಎಳೆಗಳೆಲ್ಲ ಕಿತ್ತಾಕಿದೆ, ಪೇಪರ್ಸ್ ಎಲ್ಲ ಕಿತ್ತಾಕ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ನಮ್ಮ ಹುಡುಗನಿಗೆ ಅಳು ಅಂದರೆ ಅಳು ಬೇಜಾರಾಗ್ಬಿಡುತ್ತೆ. 2 ಕೊಟ್ಟ ಅವತ್ತು ತಿರ್ಗಾ ಕೂತ್ಕೊಂಡು ಪ್ರಾಜೆಕ್ಟ್ ಎಲ್ಲ ತಿರ್ಗಾ ಮುಗಿಸ್ತಾ ನೆಕ್ಸ್ಟ್ ಡೇ. ಅದೆಲ್ಲ ಇವಾಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ ನಮಗೆ, ಏನೇನು ಮಾಡ್ತಾಯಿತ್ತು ನಮ್ಮ ರಾಕಿ ಅಂತ. ಬಟ್ ಆವಾಗ ನಮ್ಮ ಹತ್ರ ಅಷ್ಟೊಂದು ಮೊಬೈಲ್ಸು, ವೀಡಿಯೋಸ್ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು ಅಂತ ಇದು ಇಲ್ಲ. ಯಾವುದೋ ಚಿಕ್ಕ ಮೊಬೈಲ್ ಇತ್ತು ಅಷ್ಟೇ, ಅದರಲ್ಲಿ ವಾಟ್ಸ್ಯಾಪು ಇಂಥದ್ದು ಏನೂ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಅದೆಲ್ಲ ನಾವು ರೆಕಾರ್ಡು ಮಾಡಿಲ್ಲ. ಈ ಥರ ಆಯಿತು. ಇದು ಸೆಕೆಂಡ್ ಎಪಿಸೋಡು. ಇವಾಗ ಥರ್ಡ್ ಎಪಿಸೋಡಲ್ಲಿ ನಾವು ಡೆಲ್ಲಿಗೆ ಹೋಗಬೇಕು. ಡೆಲ್ಲಿಗೆ ಬುಕ್ ಮಾಡಿದರು ಟಿಕೆಟ್ಸು. ಇದು ಥರ್ಡ್ ಎಪಿಸೋಡಲ್ಲಿ ಹೇಳ್ತೀನಿ. ಎಲ್ಲ ಇವತ್ತೇ ಹೇಳಿಬಿಟ್ರೆ ಅದು ಟೈಮು ಜಾಸ್ತಿ ಆಗುತ್ತೆ, ನಿಮಗೂ ಬೋರ್ ಅನಿಸ್ಬಿಡುತ್ತೆ. ಹಾಗಾಗ್ಬಿಟ್ಟು ಇದೊಂದು ಸೀರಿಯಲ್ ಥರ ನೋಡೋಣ ನಾವು, ಆವಾಗ ಇಂಟ್ರೆಸ್ಟ್ ಬರುತ್ತಲ್ವ. ಇವಾಗ ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮದು ಡೆಲ್ಲಿ ಪ್ರಯಾಣ ಇದೆ. ಆವಾಗ ನಮ್ಮ ರಾಕಿ ಏನು ಮಾಡ್ತು ಅಂತ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್? ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಗ್ ಲವರ್ಸ್, ಕ್ಯಾಟ್ ಲವರ್ಸ್ ತುಂಬ ಜನ ಇರ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಶಾರ್ಟ್ಸ್ ಎಲ್ಲ ನೋಡ್ತಾ ಇರ್ತೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಇಷ್ಟ ಆಯ್ತಾ ಇಲ್ವಾ ನಂಗೆ ಅದು ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ನಿಮ್ಮ ಮನೆಯಲ್ಲೂ ಡಾಗೀಸು, ಕ್ಯಾಟ್ಸು ಏನಾದರೂ ಇದ್ದರೆ ಅದು ಮಾಡೋ ಕ್ಯೂಟ್ ವೀಡಿಯೋಸ್ ಎಲ್ಲ ಕಳಿಸ್ಕೊಡಿ. ಬೇಕಂದರೆ ನಮ್ಮ ಯೂಟ್ಯೂಬ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಮಕ್ಕಳಿಗೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದು 5 ನಿಮಿಷ ಈ ಪ್ರಾಣಿಗಳದ್ದೇನೋ ಒಂದು ನೋಡಿದರೆ ಸ್ವಲ್ಪ ಮೈಂಡ್ ಡೈವರ್ಷನ್ ಸಿಗತ್ತೆ, ಸ್ಟ್ರೆಸ್ ಫ್ರೀ ಆಗತ್ತೆ. ನಿಮಗೆ ಗೊತ್ತು, ಸುಮಾರು ಏರ್ಪೋರ್ಟ್ಸಲ್ಲೆಲ್ಲ ಲ್ಯಾಬ್ನ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಇದು ಸ್ಟ್ರೆಸ್ ಫ್ರೀ ಡಾಗ್ಸು, ಅದನ್ನು ಮುಟ್ಟಿ ಮುದ್ದು ಮಾಡಿ ಅಂತ ಇಟ್ಕೊಂಡಿದ್ದಾರೆ, ನಿಮಗೂ ಗೊತ್ತು. ಹಾಗಾಗಿ ಪ್ರಾಣಿಗಳನ್ನ ಇಷ್ಟಪಡೋಣ, ಅದಕ್ಕೆ ಫೀಡ್ ಮಾಡೋಣ. ನಮ್ಮ ಚಾನಲ್ನ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.